ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಮನೆಯಲ್ಲಿ ಯಾವುದೋ ದುಷ್ಟ ಗ್ರಹ ಇದೆ ಅಂತ ಅನ್ನಿಸ್ತಾ ಇದೆ. ಮನೆಯಲ್ಲಿ ಅಲ್ಲಲ್ಲಿ ಯಾವುದೋ ಒಂದು ಗ್ರಹ ಸುತ್ತಾಡ್ತಾ ಇದೆ. ಎಲ್ಲಾದರೂ ಹೋಗಿ ಕೇಳಿದಾಗ ಗ್ರಹ ಸಂಚಾರ ಇದೆ, ಗ್ರಹ ಚೇಷ್ಟೆ ಇದೆ ಇತ್ಯಾದಿಗಳನ್ನು ಹೇಳ್ತಾ ಬರ್ತಾ ಇದ್ದಾರೆ. ಇದಕ್ಕೆ ನಾವು ಮನೆಯಲ್ಲೇ ಕೂತು ಮಾಡಬಹುದಾದಂಥ ಯಾವುದಾದ್ರೂ ಪರಿಹಾರ ಕ್ರಮಗಳು ಇದೆಯಾ ಅಂದರೆ ಖಂಡಿತವಾಗಲೂ ಇದೆ. ಈ ಪರಿಹಾರವನ್ನು ನೀವೇನು ಮಾಡಬೇಕಂದ್ರೆ ಒಂದು ದೀಪವನ್ನು ಬೆಳಗಬೇಕು. 1/4 ಕೆ ಜಿ ಅಕ್ಕಿ ಹಿಟ್ಟಿನಿಂದ ಒಂದು ದೀಪವನ್ನು ನೀವು ತಯಾರಿಸಿ ತುಪ್ಪವನ್ನು ಹಾಕಿ ಈ ದೀಪವನ್ನು ಬೆಳಗಿ ನಿಮ್ಮ ದೇವರ ಕೋಣೆಯಲ್ಲಿ ಒಂದು ಬಾಳೆ ಎಲೆಯನ್ನು ಹಾಸಬೇಕು. ಅದರ ಮೇಲೆ ದೀಪವನ್ನು ಇಟ್ಟು ಈ ದೀಪವನ್ನು ಕಾಲಭೈರವರ ಹೆಸರಿನಲ್ಲಿ ಈ ದೀಪವನ್ನು ನೀವು ಬೆಳಗಬೇಕು. ಮತ್ತು ಈ ದೀಪ ಬೆಳಗಿದ ಸಮಯದಲ್ಲಿ ಕನಿಷ್ಠ ಪಕ್ಷ 9 ಸಲ ಆದರೂ ಅದರ ಮುಂದೆ ಕೂತ್ಕೊಂಡು ಭೈರವಾಷ್ಟಕ ಅಥವಾ ಕಾಲಭೈರವಾಷ್ಟಕ ಅಂತ ಏನು ಕರಿತೀವೋ ಅದನ್ನು ನೀವು ಓದ್ಕೋಬೇಕಾಗುತ್ತೆ. ಇದನ್ನು ಪ್ರತಿದಿನ ಮಾಡುವಂಥ ಅವಶ್ಯಕತೆ ಇಲ್ಲ. ತಿಂಗಳಿಗೆ 2 ಬಾರಿ ಅಷ್ಟಮಿ ಅನ್ನುವಂಥದ್ದು ಬಂದ ದಿವಸ ಮತ್ತು ಅಮಾವಾಸ್ಯೆ ಬಂದ ದಿವಸ, ಅಂದರೆ ತಿಂಗಳಿಗೆ ಒಟ್ಟು 3 ಸಲ ಯಾವ ಮನೆಯಲ್ಲಿ ಈ ರೀತಿಯಾದಂಥ ಒಂದು ನೆಗೆಟಿವ್ ಎನರ್ಜಿ ಇದೆ, ಗ್ರಹ ಚೇಷ್ಟೆ, ಗ್ರಹ ಅದು ಅರ್ಥ ಆಗಿಲ್ಲ ನಿಮಗೆ ಅಂದರೆ ನೆಗೆಟಿವ್ ಎನರ್ಜಿ ಮನೆಯಲ್ಲಿ ಇದೆ ಅಂತ ನಿಮ್ಗೆ ಅನಿಸುತ್ತೋ ಆ ಜಾಗದಲ್ಲಿ ಈ ದೀಪವನ್ನು ಉರಿಸುವಂಥ ಪ್ರಯತ್ನವನ್ನು ಮಾಡಿ. 1-2-3 ಸಲ ನೀವು ಮಾಡಿದಾಗ ನಿಮಗೇ ಗೊತ್ತಾಗುತ್ತೆ ಆ ಮನೆಯ ವಾತಾವರಣ ಬದಲಾಗಲು ಪ್ರಾರಂಭವಾಗುತ್ತೆ. ಹಳೆ ವಾತಾವರಣ, ಸುಖಕರವಾದಂಥ ವಾತಾವರಣ ಬಂದ ನಂತರ ದೀಪವನ್ನು ಅಥವಾ ದೀಪ ಪ್ರಯೋಗವನ್ನು ತಾವುಗಳು ನಿಲ್ಲಿಸಬಹುದು. ಇದನ್ನು ಹೀಗೆ ಮುಂದುವರಿಸ್ಕೊಂಡು ಹೋದಷ್ಟು ಆ ಮನೆ, ಯಾವ ಮನೆಯಲ್ಲಿ ಬೇಕಾದ್ರೂ ಈ ಪ್ರಯೋಗವನ್ನು ಮಾಡಬಹುದು. ಯಾವ ಮನೆಯಲ್ಲಿ ಈ ದೀಪವನ್ನು ಅಷ್ಟಮಿ ದಿವಸ ಮತ್ತು ಅಮಾವಾಸ್ಯೆ ದಿವಸ ನೀವು ಬೆಳಗ್ತಿರೋ ಭೈರವರ ಒಂದು ರಕ್ಷಣೆ, ಭೈರವರ ಒಂದು ಆಶೀರ್ವಾದ ಆ ಮನೆಯ ಮೇಲೆ ಇರುತ್ತೆ. ಈ ಒಂದು ಪುಟ್ಟ ಪ್ರಯೋಗವನ್ನು ಪ್ರಯತ್ನಪಟ್ಟು ಮಾಡಿ ನೋಡಿ ಫಲವನ್ನು ನಮ್ಮ ಕಮೆಂಟಲ್ಲಿ ತಾವು ತಿಳಿಸಬೇಕಾಗಿ ವಿನಂತಿ. ಎಲ್ರಿಗೂ ಒಳ್ಳೆಯದಾಗಲಿ.